ಜಿಲ್ಲೆ ನಾಯಕನಹಟ್ಟಿ ಸಮೀಪದ ರೇಖಲಗೆರೆ ಲಂಬಾಣಿ ಹಟ್ಟಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಶಾಲಾ ಸಂಸತ್ ಚುನಾವಣೆಯಲ್ಲಿ ಮೊಬೈಲ್ ಅಪ್ಲಿಕೇಶನ್ನಲ್ಲಿರುವ ವೋಟಿಂಗ್ ಮಷೀನ್ನಲ್ಲಿ ಸ್ವತಃ ನೀಲಿ ಬಟನ್ ಒತ್ತುವುದರ ಮೂಲಕ ತಮ್ಮ ಇಷ್ಟವಾದ ಅಭ್ಯರ್ಥಿಗೆ ಮತ ಚಲಾಯಿಸಿ ಸಂಭ್ರಮಿಸಿದರು. ಇವಿಎಂ ಮಷೀನ್ನಲ್ಲಿ ತಮ್ಮ ಕ್ರಮ ಸಂಖ್ಯೆ, ಹೆಸರಿನ ಮುಂದೆ ಅವರ ಭಾವಚಿತ್ರಗಳು, ತಾವೇ ಆಯ್ಕೆ ಮಾಡಿಕೊಂಡ ಚಿಹ್ನೆ, ಅದರ ಮುಂದೆ ವೋಟ್ ಮಾಡಲು ಒತ್ತುವ ನೀಲಿ ಬಟನ್ ಇವುಗಳನ್ನು ನೋಡಿ ಫುಲ್ ದಿಲ್ ಖುಷ್ ಆಗಿ ಚುನಾವಣೆ ಪ್ರಕ್ರಿಯೆಗಳನ್ನು ತಾವೇ ಸ್ವತಃ ಅನುಭವಿಸಿ ಕಲಿತುಕೊಂಡು ಕುಣಿದು ಕುಪ್ಪಳಿಸಿದರು. ಇದೇ ಜುಲೈ 10ರಂದು ಶಾಲಾ ಸಂಸತ್ ರಚನೆಗಾಗಿ ಇಲ್ಲಿನ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ ನಾಗಭೂಷಣ್ ಇವರ ನೇತೃತ್ವದಲ್ಲಿ ಚುನಾವಣೆ ಕಾರ್ಯಕ್ರಮವನ್ನು ಯಥಾವತ್ತಾಗಿ ಸಾರ್ವತ್ರಿಕ ಚುನಾವಣೆ ಹೇಗೆ ನಡೆಯುತ್ತದೆಯೋ ಅದೇ ರೀತಿಯಲ್ಲಿಯೇ ಎಲ್ಲ ಪ್ರಕ್ರಿಯೆಗಳನ್ನು ಶಾಲಾ ವಿದ್ಯಾರ್ಥಿಗಳಿಗೆ ಪರಿಚಯಿಸುವ ಕಾರ್ಯವನ್ನು ಮಾಡಿ ಇಲ್ಲಿನ ಮುಖ್ಯ ಶಿಕ್ಷಕ ಹಾಗೂ ಸಿಬ್ಬಂದಿ ವರ್ಗದವರು ಯಶಸ್ವಿಯಾಗಿದ್ದಾರೆ. ಶಿಕ್ಷಕ ಭೂಷಣ್ ಮಾತನಾಡಿ, ಬದಲಾದ ತಂತ್ರಜ್ಞಾನದ ಮೂಲಕ ವಿದ್ಯಾರ್ಥಿಗಳಿಗೆ ಮಾಹಿತಿ ಮತ್ತು ಪ್ರಯೋಗದ ಮೂಲಕ ತಿಳಿಸಿದಾಗ ಸುಲಭವಾಗಿ ಸಮಾಜದ ಪ್ರಚಲಿತ ಘಟನೆಗಳು ಹಾಗೂ ಪಠ್ಯಕ್ಕೆ ಪೂರಕವಾದ ಜ್ಞಾನವನ್ನು ಪಡೆಯುವಲ್ಲಿ ಹೆಚ್ಚಿನ ಉತ್ಸಾಹ ಮೂಡಿಸುತ್ತದೆ ಎಂದು ಹೇಳಿದರು. ನಾನು 9ನೇ ತರಗತಿ ಓದುತ್ತಿದ್ದೇನೆ. ಶಾಲಾ ಸಂಸತ್ ಚುನಾವಣೆ ಸಂಖ್ಯೆ 2 ಗುರುದೀಪ್ ಡಿ. ನನ್ನ ಚಿಹ್ನೆ ಸೈಕಲ್, ಅದರ ಮುಂದೆ ಬಟನ್ ಚಿಹ್ನೆಗೆ ಒತ್ತಿರಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಲಾವಣ್ಯ. ನಾನು 10ನೇ ತರಗತಿ ಓದ್ತಿದ್ದೀನಿ. ನಾನು ಶಾಲಾ ಸಂಸತ್ ಚುನಾವಣೆಯಲ್ಲಿ ನಿಂತಿದ್ದೀನಿ. ನನ್ನ ಹೆಸರು ಲಾವಣ್ಯ. ಕ್ರಮ ಸಂಖ್ಯೆ 6 ಇದೆ. ಮುಂದೆ ನನ್ನ ಹೆಸರಿದೆ, ಅದ್ರ ಮುಂದೆ ನನ್ನ ಭಾವಚಿತ್ರ ಮತ್ತು ನನ್ನ ಚಿಹ್ನೆ ಇದೆ. ಅಲ್ಲಿ ಮುಂದೆ ಕಾಣ್ತಿರೋ ನೀಲಿ ಬಟನ್ನ ಒತ್ಬಿಟ್ಟು ನೀವು ನನ್ನನ್ನು ಗೆಲ್ಲಿಸಬೇಕು. ನಾನು ನಿಮಗೆ ಶಾಲಾ ಮಟ್ಟದ ಎಲ್ಲ ಸೌಕರ್ಯಗಳನ್ನು ಮಾಡ್ಕೊಡ್ತೀನಿ. ದಯವಿಟ್ಟು ಗೆಲ್ಲಿಸಿ. ಧನ್ಯವಾದಗಳು.
ದಿಲೀಪ್ ಸಿ 5 ಮತಗಳು, ಕಿರಣ್ ಎಂ 7 ಮತಗಳು, ರಾಕೇಶ್ ಬಿ 17 ಮತಗಳು, ಪಾವನ ಎಸ್ 4 ಮತಗಳು, ನೋಟಾಕ್ಕೆ 1 ಮತ. ಬಾಲಕರಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತ ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್ ಮತಗಳನ್ನು ಪಡೆದು ಪ್ರಥಮ ಸ್ಥಾನದಲ್ಲಿ ಚುನಾಯಿತರಾಗಿದ್ದಾರೆ ಗಿರೀಶ್ ವಿದ್ಯಾರ್ಥಿ. ರಾಕೇಶ್ ಬಿ ಎಂಬ ಹೆಸರಿನ ನಾನು ಬೋಸಯ್ಯ ಇವರ ಮಗನಾಗಿದ್ದು ಶಾಲಾ ಸಂಸತ್ ಚುನಾವಣೆಯಲ್ಲಿ ಚುನಾಯಿತರಾಗಿದ್ದು ಕಾನೂನಿನ ಮೂಲಕ ಶಾಲೆಗೆ ಅಧೀನನಾಗಿ ಸತ್ಯ ಶ್ರದ್ಧೆ ಹಾಗೂ ನಿಷ್ಠೆಯನ್ನು ನಾನು ಸೇನಾ ಭಗತ್ ಇವರ ಮಗನಾಗಿದ್ದು ಶಾಲಾ ಸಂಸತ್ ಚುನಾವಣೆ ಎಂಬ ಹೆಸರಿನ ನಾನು ಬಾಬು ಇವರ ಮಗನಾಗಿದ್ದು ಅಧೀನನಾಗಿ ಸತ್ಯ ಶ್ರದ್ಧೆ ಸರಸ್ವತಿ ಮಾತೆಯ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಿದ್ದೇನೆ.